ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಆಭರಣ ಕಳುವು, ಖತರ್ನಾಕ್ ಕಳ್ಳಿಯ ಬಂಧನ. ಬೈಲಹೊಂಗಲ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ಗದ್ದಲದ ನಡುವೆ ಮಹಿಳೆಯರ ಬಂಗಾರದ ಆಭರಣಗಳನ್ನು ಕಳವು ಮಾಡುತ್ತಿದ್ದಂತಹ ಖತರ್ನಾಕ್ ಕಳ್ಳಿಯನ್ನ ಬೈಲಹೊಂಗಲ ಪೊಲೀಸರು ಬಂಧಿಸಿ ಸುಮಾರು 15.20 ಲಕ್ಷ ಮೌಲ್ಯದ 90 ಗ್ರಾಂ ಬಂಗಾರದ ಆಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತ ಆರೋಪಿಯನ್ನ ಬೆಳಗಾವಿ ಜಿಲ್ಲೆಯ ಗ್ಯಾಂಗವಾಡಿ ಗ್ರಾಮದ ಅನಿತಾ ನಿತಿನ್ ಚೌಗಲೆ ಅಂತ ಗುರುತಿಸಲಾಗಿದೆ. ಈಕೆ ಬಸ್ ನಿಲ್ದಾಣದ ಜನಸಂದಣಿಯನ್ನ ಸದುಪಯೋಗ ಮಾಡಿಕೊಂಡು ಮಹಿಳೆಯರು ಬಸ್ ಹತ್ತುವಂತಹ ವೇಳೆ ಅವರ ಪರ್ಸ್ ಹಾಗೂ ಬಂಗಾರದ ಸರಗಳನ್ನು ಚಾಕಚಕ್ಯವಾಗಿ ಕಳವು ಮಾಡ್ತಾ ಇದ್ಲು ಅಂತ ಪೊಲೀಸರು ತಿಳಿಸಿದ್ದಾರೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಪರ್ಸ್ನಿಂದ ಬಂಗಾರದ ಆಭರಣಗಳು ಕಳುವಾದಂತಹ 3 ಪ್ರಕರಣಗಳು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಸಿಪಿಐ ಪ್ರಮೋದ ಎಲಿಗಾರ ಹಾಗೂ ಪಿಎಸ್ಐ ಎಫ್ವೈ ಮಲ್ಲೂರ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚಿಸಿ ತನಿಖೆ ಆರಂಭಿಸಿದ್ರು. ವೈಜ್ಞಾನಿಕ ತನಿಖಾ ವಿಧಾನಗಳನ್ನು ಅನುಸರಿಸಿದಂತಹ ಪೊಲೀಸರು ಆರೋಪಿಯ ಚಲನವಲನಗಳನ್ನು ಪತ್ತೆ ಹಚ್ಚಿ ಗ್ಯಾಂಗವಾಡಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಅನಿತಾ ಚೌಗಲೆ ಅವರನ್ನು ಬಂಧಿಸಿದ್ದಾರೆ. ಆರೋಪಿಯಿಂದ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದಂತಹ 90 ಗ್ರಾಂ ಬಂಗಾರದ ಆಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಕಾರ್ಯಾಚರಣೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿ ಆರ್ಬಿ ಬಸರಗಿ, ಪ್ರೊಬೇಷನರಿ ಅಧಿಕಾರಿ ಡಾಕ್ಟರ್ ಭಾನುಪ್ರಕಾಶ್ ಹಾಗೂ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರ ನೇತೃತ್ವದಲ್ಲಿ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಎಎಸ್ಐ ವೈಎಸ್ ಮುಂಡಲಿ, ಕೆಆರ್ ಇಮಾಮನವರ, ಎಂಎಸ್ ಅವರಾದಿ, ಎಸ್ಎ ಮಾರಿಹಾಳ, ಚೇತನ ಬುದ್ನಿ, ಎಂಬಿ ಗಿಡಗಿರಿ, ಎಂಎಸ್ ದೇಶನೂರ, ಕೆಎಫ್ ವಕ್ಕುಂದ, ಕೆಸಿ ಮಠಪತಿ, ಎಸ್ಕೆ ಗದ್ದಿಹಳ್ಳಿ ಮತ್ತು ಸಚಿನ್ ಪಾಟೀಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು. ಈ ಕುರಿತು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಮಾತನಾಡಿ, ಸಾರ್ವಜನಿಕರು ಜನಸಂದಣಿ ಇರುವಂತಹ ಸ್ಥಳಗಳಲ್ಲಿ ತಮ್ಮ ಅಮೂಲ್ಯವಾದ ಬಂಗಾರದ ಆಭರಣಗಳು ಹಾಗೂ ವಸ್ತುಗಳನ್ನು ಜಾಗರೂಕತೆಯಿಂದ ಇಟ್ಕೊಳ್ಬೇಕು ಅಂತ ಸಲಹೆ ನೀಡಿದರು. ಬೈಲಹೊಂಗಲ ಉಪವಿಭಾಗ ವ್ಯಾಪ್ತಿಯ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಕಳೆದ 6 ತಿಂಗಳುಗಳಿಂದ ಬೈಲಹೊಂಗಲ ಬಸ್ ನಿಲ್ದಾಣದಲ್ಲಿ ಪಿಕ್ ಪಾಕೆಟಿಂಗ್ ಪ್ರಕರಣಗಳು ದಾಖಲಾಗ್ತಿದ್ದು, ಈ ಪ್ರಕರಣಗಳನ್ನು ನಾವು ತಡೆಗಟ್ಟಲಿಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜಿಸ್ತಿದ್ವಿ. ಆದಾಗ್ಯೂ ಕೂಡ ಈ ಗದ್ದಲ ಇರೋದರಿಂದ ಬಸ್ ಹತ್ತುವಾಗ ಈ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿ ಪಿಕ್ ಪಾಕೆಟಿಂಗ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಪ್ರಕರಣಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಬೈಲಹೊಂಗಲ ಠಾಣೆಯಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಪ್ರಕರಣಗಳನ್ನ ಪತ್ತೆ ಮಾಡಲಿಕ್ಕೆ ನಾವು ನಿಯೋಜನೆ ಮಾಡಿದ್ವಿ. ಇದರ ಪ್ರಕಾರ ನಮಗೆ ಕಳ್ಳತನದ ಆರೋಪಿಯಾದಂಥ ಅನಿತಾ ಚೌಗ್ಲಾ ಅಂತನ್ನೋರು ಪ್ರಸ್ತುತ ಅವರು ಬೆಳಗಾವಿಯಲ್ಲಿ ಇರ್ತಾರೆ. ಸೊ ಇವರು ಹ್ಯಾಬಿಚುವಲ್ ಅಫೆಂಡರ್ ಇದ್ದಾರೆ. ಈ ಹಿಂದೆ ಕೂಡ ಭಾಳಷ್ಟು ಪ್ರಕರಣಗಳು ಭಾಗಿಯಾಗಿದ್ದರು. ಅವರನ್ನು ನಾವು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಅವರು ಕಳ್ಳತನ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ. ಸೊ ಈ ಪ್ರಕಾರ ನಾವು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳನ್ನು ನಾವು ಪತ್ತೆ ಮಾಡಿ ಈ ಬಂಧಿತ ಆರೋಪಿಯಿಂದ ಸುಮಾರು 90 ಗ್ರಾಂ ಬಂಗಾರದ ಒಡವೆ ಆಭರಣಗಳನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಮುಂದೆ ಈ ಒಡವೆಗಳನ್ನ ಕಳೆದುಕೊಂಡಂಥ ಯಾರು ವಾರಸ್ದಾರಿದ್ದಾರೆ ಅವರಿಗೆ ನಾವು ಈ ಆಭರಣಗಳನ್ನ ನಾವು ಹಸ್ತಾಂತರ ಮಾಡ್ತೇವೆ. ಈ ಕಾರ್ಯಾಚರಣೆಯಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ಪ್ರಭಾರ ಅಧಿಕಾರಿಯಾದಂಥ ಡಾಕ್ಟರ್ ಭಾನುಪ್ರಕಾಶ್ ಸರ್, ಇವರು ಪ್ರೊಬೇಷನರಿ IPS ಅಧಿಕಾರಿ ಇದ್ದಾರೆ. ಇವರ ನೇತೃತ್ವದಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯ ASI ಶ್ರೀಯುತ ಮುಂಡ್ಲಿ ಹಾಗೂ ಕ್ರೈಮ್ ಸಿಬ್ಬಂದಿಗಳು ಶ್ರೀ ಚೇತನ್, ಮಂಜುನಾಥ್ ದೇಶನೂರು, ಹೊಕ್ಕುಂದ, ಮಲ್ಲಪ್ಪ ಈ ಥರ ಸಿಬ್ಬಂದಿಗಳು ಒಳ್ಳೆಯ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಈ ಡಿಟೆಕ್ಷನ್ ಮಾಡಲಿಕ್ಕೆ ನಮಗೆ CCTV ಭಾಳಷ್ಟು ಉಪಯೋಗವಾಗಿದೆ. ಆದ್ದರಿಂದ ಜನರಲ್ಲಿ ನಾವು CCTV ಹಾಕ್ಸಲಿಕ್ಕೆ ನಾವು ಭಾಳಷ್ಟು ಕೋರ್ಕೋತೀವಿ. ಇದ್ರ ಜೊತೆಗೆ ಯಾರು ಜನರು ಏನಿದ್ದಾರೆ ತಾವು ಬೇರೆ ಊರಿಗೆ ಹೋಗ್ಬೇಕಾದ್ರೆ ದಯವಿಟ್ಟು ತಮ್ಮ ಬಂಗಾರದ ಆಭರಣಗಳನ್ನ ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ. ಅಕಸ್ಮಾತ್ ತೆಗೆದುಕೊಂಡು ಹೋಗ್ಬೇಕಾದ್ರೂ ಕೂಡ ನಿಮ್ಮ ಬಂಗಾರದ ಆಭರಣಗಳಿಗೆ ನೀವು ಸರಿಯಾಗಿ ಜವಾಬ್ದಾರಿ ಇರಿ. ಮತ್ತು ಬಸ್ ಹತ್ತುವಾಗ ಏನು ರಶ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಜಾಗರೂಕತೆಯಿಂದ ಇರಬೇಕು. ನೀವು ಈ ರಶ್ನ ದುರುಪಯೋಗ ಪಡಿಸ್ಕೊಂಡು ಭಾಳಷ್ಟು ಜನ ಕಳ್ಳತನ ಮಾಡ್ತಕ್ಕಂಥವ್ರು ಪಿಕ್ ಪಾಕೆಟಿಂಗ್ ಮಾಡ್ತಾರೆ. ಹೀಗಾಗಿ ಇದು ನಿಮಗೆ ಅನಾನುಕೂಲ ಆಗ್ತದೆ, ತೊಂದರೆ ಆಗ್ತದೆ. ಹಾಗಾಗಿ ತಾವು ತಮ್ಮ ಬಂಗಾರದ ಆಭರಣಗಳಿಗೆ ಜವಾಬ್ದಾರಿಯನ್ನು ಇಟ್ಕೊಂಡು ಬಸ್ ಹತ್ತುವಾಗ, ಬಸ್ ಇಳಿಯುವಾಗ ಅಥವಾ ಎಲ್ಲಾದರೂ ಸಂಚಾರ ಮಾಡುವಾಗ ನಾವು ಆ ಆಭರಣಗಳನ್ನ ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ. ಇದರ ಜೊತೆಗೆ ಈ ಬೈಲಹೊಂಗಲದಲ್ಲಿ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು
ಸಂಪೂರ್ಣವಾಗಿ ಹಗಲು ಮತ್ತು ರಾತ್ರಿ ಗಸ್ತನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಈ ಬೀಟ್ ಮುಖ್ಯನ ನಾವು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಕ್ರೈಮ್ ಸಿಬ್ಬಂದಿಗಳನ್ನ ಪ್ಯಾಟ್ರೋಲಿಂಗ್ ಕೂಡ ಬಿಟ್ಟಿರ್ತೇವೆ. ಹಾಗೇನಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಾಗ ನಾವು ತಡೆದು ವಿಚಾರಣೆ ಮಾಡ್ತೇವೆ. ಮತ್ತು ಜನರು ತಾವು ಮನೆ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಕೀಲಿಗಳನ್ನು ಹೊರಗಡೆ ಕಾಣೋ ಥರ ಹಾಕಬೇಡಿ. ದಯವಿಟ್ಟು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳಿ. ಮತ್ತು CCTV ಕ್ಯಾಮ್ರಾಗಳನ್ನ ತಾವು ಉಪಯೋಗ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದಾಗ್ತದೆ. ಮತ್ತು ಅತಿ ಹೆಚ್ಚಿನ ಬೆಲೆ ಬಾಳುವ ಆಭರಣಗಳನ್ನ ಮನೆಯಲ್ಲಿ ಇಟ್ಟು ಹೋಗಬೇಡಿ. ಬ್ಯಾಂಕ್ ಲಾಕರ್ಗಳನ್ನ ತಾವು ಉಪಯೋಗ ಮಾಡ್ಕೊಳ್ರಿ ಅಂತ ನಾನು ಕೋರ್ಕೊಳ್ತೇನೆ. ಮತ್ತು ಯಾರಾದರೂ ಭಾಳಷ್ಟು ದಿನ ಊರಿಗೆ ಹೋಗಬೇಕಾದ್ರೆ ದಯವಿಟ್ಟು ಸಂಬಂಧಪಟ್ಟ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ, ನಮ್ಮ ಬೀಟ್ ಸಿಬ್ಬಂದಿಗೆ ಮಾಹಿತಿ ನೀಡಿ. ಮತ್ತು ಯಾರಾದರೂ ಒಂಟಿಯಾಗಿ ವಾಸಿಸ್ತಕ್ಕಂಥ ಮಹಿಳೆಯರು ಏನಾದರೂ ಇದ್ದರೆ ತಾವು ನಮ್ಮ ಆಸರೆ ಅಂತ ಒಂದು ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದರ ಮುಖೇನ ಒಂಟಿಯಾಗಿ ವಾಸಿಸ್ತಾಗಿರತಕ್ಕಂಥ ಎಲ್ಲ ವೃದ್ಧ ದಂಪತಿಗಳು ಮತ್ತು ಮಹಿಳೆಯರು ಹಾಗೇನಾದರೂ ಇದ್ದರೆ ನಮ್ಮ ಸಿಬ್ಬಂದಿಗಳು ಮನೆಗೆ ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ. ನಿಮ್ಮ ಕಷ್ಟ ಸುಖಗಳನ್ನ ನಾವು ಕೇಳ್ತೇವೆ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದ.